ಹೇಳ್ತೀರಾ? ಸಾಕಾಗೋಯ್ತು. ಬಾರೆ ಹುಡುಗಿ. ಮಾಮ, ಕಾಫಿ ತಗೋ. ಮೂದೇವಿ, ಅಷ್ಟು ಪ್ರೀತಿಯಿಂದ ಮಾಮ ಅಂತ ಕಾಫಿ ಕೊಡ್ತಾ ಇದ್ರೆ ಕುಡಿಯೋಕೇನೋ ದಾಡಿ ನಿನ್ಗೆ? ಈಗಿನ ಕಾಲದ ಹುಡುಗಿರು ಗಂಡನ್ನ ಎಡಗಾಲಲ್ಲೂ ಕೇರ್ ಮಾಡಲ್ಲ. ಅಂಥದ್ರಲ್ಲಿ ನಿನ್ನಂತ ಎಡಬಿಡಂಗಿನ ಮಾಮ ಅಂತ ಪ್ರೀತಿಯಿಂದ ಕರಿತಾ ಇದ್ದಾಳೆ. ಪುಣ್ಯ ನಿಂದು. ಈ ನಾಟಕ ಎಲ್ಲ ಇವತ್ತೊಂದಿನ ತಾನೆ. ಏನೇ ಮಿಂಚುಳಿ, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಬಸ್ರಿ ಹೆಂಗಸರು ಬೈಕೆ ಹೇಳ್ಕೊಳ್ಳೋ ಹಾಗೆ ಜಗಳ, ಕದನ, ನಾಟಕ ಅಂತ ಹೇಳ್ತಾನೆ ಇದೀಯಾ? ವೇದ ಜೊತೆ ಏನಾದ್ರು ಪ್ರಾಬ್ಲಮ್ಮಾ ನಿಂಗೆ? ಲಕ್ಕಿ, ನನ್ಗೂ ಅವಳಿಗೂ ಏನು ಪ್ರಾಬ್ಲಮ್ ಇಲ್ಲ. ಅವಳಿಗೂ ಅವನಿಗೂ ಗಲಾಟೆ. ಏನದು ಗಲಾಟೆ? ಲಕ್ಕಿ, ಅತ್ತೆ ಯಾವಾಗ್ಲೂ ನಿಮ್ಮನ್ನ ನಮ್ಮನೆ ಕುಲದೇವತೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಿಮ್ ಮುಂದೆ ನಂಗೆ ಸುಳ್ಳು ಹೇಳಕ್ ಇಷ್ಟ ಇಲ್ಲ. ಅದು ಜಯ, ಸುಮ್ಮನೆ ಇರ್ತೀಯಾ? ಹೇಳೆ. ಲಕ್ಕಿ, ಅದೇನಾಯ್ತು? ಶೈಲು, ನೀ ಸುಮ್ಮನೆ ಇರ. ನೀನ್ ಹೇಳೆ. ಲಕ್ಕಿ, ಅದು ಏನು ಅಂದ್ರೆ... ಶೈಲು, ಅಯ್ಯೋ ರಾಮ, ಅವ್ರಿಗೆ ಹೇಳಕ್ ಬಿಡಿ. ಅದ್ಯಾಕೆ ಎಲ್ರು ಅಡ್ಬ ಹಾಕೊಂಡ್ ಬರ್ತಾ ಇದ್ದೀರಾ? ಅಲ್ಲಿಗೆ ನನಗ್ ಗೊತ್ತಿಲ್ಲದೆ ಇರೋ ಯಾವುದೋ ದೊಡ್ಡ ವಿಷಯ ಈ ಮನೇಲಿ ನಡೆದಿದೆ ಅಂತ ಆಯ್ತು. ಕೈಯಲ್ಲಿದ್ದು ಊಟ ಕಿತ್ಕೊಂಡಿರ್ತಾರ. ಏನೋ ಇದು ನಿಮ್ ರಿಯಾಕ್ಷನ್ಗಳು? ಏನೇ ಅದು ಮಿಂಚುಳಿ? ಲಕ್ಕಿ, ನೀನ್ ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಧೈರ್ಯವಾಗಿ ಅದೇನ್ ನಡೀತು ಅಂತ ಹೇಳು. ಲಕ್ಕಿ, ಅದು ಏನು ಅಂದ್ರೆ... ಸಾಕ್ ನಿಲ್ಸ್ತೀರಾ? ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ಕಿತ್ತಾಟಗಳು ಯಾವಾಗ್ಲೂ ಇದ್ದಿದ್ದೆ. ಎಲ್ರೂ ಮನೇಲಿ ಸಾಮಾನ್ಯ ಅಂತಾನೆ ಇದು. ಏನು, ನೀವು ನಿಮ್ ಗಂಡ ಜಗಳ ಆಡೋದೇ ಇಲ್ವಾ? ಅಲ್ಲ, ಯಾಕೆ ವಿಷಯನ ಇಷ್ಟು ದೊಡ್ಡ ಇಶ್ಯೂ ಮಾಡ್ತಿದ್ದೀರಿ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಲಕ್ಕಿ ಡಾರ್ಲಿಂಗ್, ನಿಮ್ಗೂ ತಾತಂಗೂ ಯಾವತ್ತೂ ಮನಸ್ತಾಪಗಳಾಗೇ ಇಲ್ವಾ? ಅಯ್ಯೋ, ಯಾಕಿರ್ಲಿಲ್ಲ. ದಿನಕ್ಕೆರಡು ಫೈಟು, ಒಂದ್ ರೊಮಾನ್ಸು ಇಲ್ದೇ ಇದ್ರೆ ಹೊತ್ತೆ ಹೋಗ್ತಿರ್ಲಿಲ್ಲ ಅಲ್ವಾ? ಹಾಗಿರುವಾಗ ನಿಮ್ಮ ಮೊಮ್ಮಗ ಏನು ಸಾಮಾನ್ಯದವನ? ಅದೆಂಗ್ ಸಾಧ್ಯ? ಇವನನ್ನು ಸಂಭಾಳಿಸೋದು, ಕಪ್ಪೆನ್ ತಕಡಿ ಕೂರ್ಸೋದು ಎರಡು ಒಂದೇ. ಕರೆಕ್ಟ್ ಅಲ್ವಾ? ಏನೋ ನಾನು ನನ್ನ ಗಂಡ ಟೈಮ್ ಪಾಸ್ಗೆ ಅಂತ ಕಿತ್ತಾಡ್ತೀವಿ, ಮಾತು ಬಿಡ್ತೀವಿ, ಮತ್ತೆ ಒಂದಾಗ್ತೀವಿ. ಅದನ್ನ ದೊಡ್ಡ ಪ್ರಚಾರ ಮಾಡಿದ್ರೆ ಹೇಗೆ ಲಕ್ಕಿ ಡಾರ್ಲಿಂಗ್? ಬಾಬಾ, ನೀವೇ ಹೇಳಿ, ನಾನು ನನ್ನ ಗಂಡನ ಪ್ರೀತಿ ಮಾಡಲ್ವಾ? ವೇದ, ನೀನು ಇವ್ರಿಗೆ ಸಿಕ್ಕಿರೋದೇ ಪೂರ್ವ ಜನತ ಪುಣ್ಯ. ವೆಂಕಿ ಬಾಬಾ, ನೀವು ಹೇಳಿ. ಅವನು ನೆನ್ ಕೇಳೋದು ನಮ್ ವಿಷ್ಣುನೇ ಸಾಕ್ಷಿ ಹೇಳಿದ್ಮೇಲೆ. ಲಕ್ಕಿ ಡಾರ್ಲಿಂಗ್, ನನ್ಗೂ ನನ್ನ ಮಾಮಂಗೂ ಯಾವ ವಿಶ್ವಾಸ ಇಲ್ಲ. ಈ ಮುದ್ದಾದ ಜೋಡಿ ನೋಡ್ತಾ ಇದ್ರೆ ನನ್ ಕಣ್ಣೆ ಕುಕ್ಕು ಆಗಿದೆ. ಲಕ್ಕಿ, ಶೈಲು, ಸಾಕ್ ನಿಲ್ಸ್ತೀಯಾ? ಶಯ, ಅದ್ಯಾಕೆ ಅದ್ ಮಾತು ಗೊಣಗ್ತಾ ಇರ್ತೀಯ? ಕೆನ್ನೆಗೆ ಅಡ್ ಹಾಕದ್ ಬಿಟ್ಟು. ಅವ್ರಿವ್ರಿಗೆ ತಂದಿಡ್ಲಿಲ್ಲ ಅಂದ್ರೆ ಕೆಲವ್ರಿಗೆ ತಿಂದನ್ನ ಮೈಗತ್ತಲ್ಲ. ನಿನ್ ಎರಡನೇ ಸೊಸೆ ಆ ಕ್ಯಾಟಗರಿ ನೋಡು. ಹುಷಾರು ಅವಳ ಜೊತೆ. ಸರಿನಾ? ಎಲ್ರು ಬೇಗ ಬೇಗ ರೆಡಿ ಆಗ್ಬಿಡಿ. ಎಲ್ಲಿಗಮ್ಮ?
ಹಬ್ಬಕ್ಕಂತೂ ಎಷ್ಟು ಕರೆದ್ರೂ ಯಾರೂ ಬರಲಿಲ್ಲ. ಮನೆ ಸುಟ್ಟು ವಿಷಯನೂ ತಿಳಿಸ್ಲಿಲ್ಲ. ನಾನೇ ಬರೋಣ ಅಂದರೆ ಹೊಲ ಗದ್ದೆ ಕೆಲಸದಲ್ಲಿ ನಂಗೆ ಆಗಲೇ ಇಲ್ಲ. ಹಬ್ಬ ಅಂತೂ ಒಟ್ಟಿಗೆ ಆಚರಿಸ್ಲಿಲ್ಲ. ಈಗಲಾದರೂ ಎಲ್ಲರೂ ಹೊಸ ಬಟ್ಟೆ ತೊಟ್ಕೊಂಡು ಒಟ್ಟಾಗಿ ಕೂತ್ಕೊಂಡು ಒಂದು ಹೊತ್ತು ಊಟ ಮಾಡೋಣ ಅಂತ ನಡೀರಿಯಲ್ಲ. ಅಲ್ಲಮ್ಮ, ವಿನಾಕಾರಣ ಖರ್ಚು ಯಾಕೆ ಅಂತ. ಹಬ್ಬಕ್ಕೆ ಎಲ್ಲರೂ ಹೊಸ ಬಟ್ಟೆ ತಗೊಂಡಿದ್ದೀವಮ್ಮ. ಉಗಾದಿಗೆ ನೋಡ್ಕೊಳ್ಳೋಣ ಬಿಡು. ಉಗಾದಿಗೆ ಹೇಗೂ ಊರಿಗೆ ಬರ್ತೀವಲ್ಲ, ಅಲ್ಲೇ ಗ್ರ್ಯಾಂಡಾಗಿ ಆಚರಣೆ ಮಾಡೋಣ ಬಿಡು. ಹಳ್ಳಿಲಿ ಹೊಸ ವರ್ಷದ ಮಜಾನೇ ಬೇರೆ. ಎಲ್ಲರೂ ಒಂದೇ ರಾಗದಲ್ಲಿ ಒಂದೇ ಸಾಂಗನ್ನು ಆಡ್ತಾ ಇದ್ದಾರೆ. ವೇದಾ ಡಾರ್ಲಿಂಗ್, ವಿಕ್ರಮ್, ಇವ್ರು ಯಾರು ಬರ್ದೇ ಇದ್ರು ಬೇಡ, ನೀವಿಬ್ರು ಬನ್ನಿ ನನ್ನ ಜೊತೆ ಹೋಗೋಣ. ಡಾರ್ಲಿಂಗ್, ಆ್ಯಕ್ಚುಲಿ ಇವತ್ತು ನಾನು ಸಿಕ್ಕಾಪಟ್ಟೆ ಬಿಸಿ ಇದ್ದೀನಿ. ನೀನು ಬಂದಿದ್ದೀಯ ಅಂತ ಗೊತ್ತಾಯ್ತು, ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ ಅಷ್ಟೇ. ಸುಮ್ಮನೆ ಬಾಯಿ ಮುಚ್ಕೊಂಡು ಬಂದ್ರೆ ಸರಿ, ಇಲ್ದಿದ್ರೆ ಬರ್ತಾರೆ ಬರ್ತಾರೆ. ಇದ್ದು ಮಾತು ಅಂದ್ರೆ ಅಲ್ಲ ಜಯ, ನಮ್ಮ ತಲೆಗೆ ಸುತ್ಕೊಂಡಿದ್ದ ಸಮಸ್ಯೆ ವೇದ ಬಂದು ಸರಿ ಮಾಡ್ಬಿಟ್ಲಲ್ಲ. ಇನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಅಲ್ಲ ರೀ, ಅಮ್ಮ ವೇದ ಮತ್ತೆ ವಿಕ್ರಮ್ಗೆ ಹೊರಗೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದಾರೆ. ಅಕಸ್ಮಾತ್ ಅವರಲ್ಲಿ ಸಾಕ್ಷಿ ಮತ್ತೆ ಅವ್ರ ಅಮ್ಮನ ನೋಡ್ಬಿಟ್ರೆ ಅಂತ ಭಯ ಆಗ್ತಾ ಇದೆ ನನಗೆ. ಶಿಶು, ಬಾಣ್ಲಿಯಿಂದ ಬೆಂಕಿಗೆ ಬೀಳೋದಂದ್ರೆ ಇದಕ್ಕೆ ಹೇಳ್ತಾರೆ ಅನ್ಸುತ್ತೆ. ಒಂದ್ ಕಡೆ ತಪ್ಪಿಸ್ಕೊಂಡ್ರೆ ಮತ್ತೊಂದ್ ಕಡೆ ಏಟ್ ಬೀಳೋದು ಗ್ಯಾರಂಟಿ. ಜಯ, ಆ ಸುಧಾ ನೋಡೋಕೆ ಮಾತ್ರ ಮೃದುವಾಗಿ ಕಾಣಿಸ್ತಾಳೆ, ಆದರೆ ತುಂಬ ಘಾಟಿ ಹೆಂಗ್ಸು. ಅವಳ ಬಾಯಿ ಬಗ್ಗೆ ತುಂಬ ಕೇಳಿದ್ದೀನಿ ನಾನು. ಅವತ್ತು ನೀನೇ ನೋಡಿದೆಯಲ್ಲ, ನಮ್ಮ ಮುಂದೆನೇ ಗಂಡನ್ನ ಹೇಗೆ ಮಾತಾಡ್ಸಿದ್ಲು ಅಂತ. ಹೌದು ರೀ, ನಂಗೆ ಅದೇ ಆತಂಕ ಆಗ್ತಾ ಇರೋದು. ಆ ಸುಧನ್ ಬಾಯಿ ಸರಿ ಇಲ್ಲ, ಗಂಡನ ಜನ್ಮಾನೇ ಜಾಲಾಡಿಸ್ಬಿಡ್ತಾಳೆ. ಅಂಥದ್ರಲ್ಲಿ ನಮ್ಮನ್ನು ಬಿಟ್ಬಿಡ್ತಾಳೇನ್ರಿ? ಅವತ್ತು ಹೆಣ್ಣು ಕೇಳಕ್ಕೆ ಹೋದಾಗಲೂ ನನ್ನನ್ನು ಹಣ್ಣಗಾಯಿ ನೀರ್ಗಾಯಿ ಮಾಡಿ ಕಳಿಸಿದ್ಲು ರೀ ಅವಳು. ಅದಕ್ಕೆ ನಾನು ಸುಮಾರು ಸಲ ನಿನ್ಗೆ ಹೇಳಿದೆ, ಅವಸರ ಪಡಬೇಡ ಅಂತ. ನಾನು ಎಲ್ರಿ ಅವಸರ ಪಟ್ಟೆ? ಮಗನಿಗೆ ಗಂಡಾಂತರ ಇದೆ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳ್ತಿರ್ಬೇಕಾದ್ರೆ ತಾಯಿಯಾಗಿ ನಾನು ಹೇಗೆ ಸುಮ್ಮನೆ ಇರಲಿ ಹೇಳಿ? ಮಾವ, ಬಮ್ಮ. ಸುಮಂಗಲಿ ಬಾ. ಪುಟ್ಟಿ, ಎಲ್ಲಾರ ಕಷ್ಟಕ್ಕೂ ನೀನು ಆಗ್ತೀಯ, ಆದರೆ ನಿನ್ಗೆ ಅಂತ ಕಷ್ಟ ಬಂದಾಗ ಯಾರು ಹೆಗಲು ಕೊಡೋಕ್ಕಾಗಲಿಲ್ಲಮ್ಮ. ದಯವಿಟ್ಟು ನಾನು ಕ್ಷಮಿಸ್ಬಿಡು. ಮಾವ, ಅಮ್ಮ, ವೇದ, ನೀನು ಮನೆ ಬಿಟ್ಟು ಹೋಗೋ ತನಕ ನಿನ್ನ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡಿದ್ದೆ. ಆದರೂ ಕರೆದ ತಕ್ಷಣ ಮನಸ್ಸಿನಲ್ಲಿ ಏನು ಇಟ್ಕೊಂಡೆ ಓಡ್ ಬಂದೆ. ಹಿಂಗೆ ಹೇಗೆ ಕೃತಜ್ಞತೆ ಸಲ್ಲಿಸ್ಬೇಕೋ ನನಗೆ ಗೊತ್ತಿಲ್ಲ ಪುಟ್ಟ. ಕೃತಜ್ಞತೆ ತಿಳ್ಸಕ್ಕೆ ನಾನೇನು ಹೊರಗೆ ನೋಡ ಅಮ್ಮ. ನಿಜ ಅಮ್ಮ, ಯಾವತ್ತಿದ್ರು ನೀನು ಈ ಜಗನ್ನಾಥ್ ಸೊಸೆನೇನಮ್ಮ. ನೋಡಮ್ಮ, ಪರಿಸ್ಥಿತಿ ನಿನ್ನನ್ನು ನಮ್ಮಿಂದ ದೂರ ಮಾಡಿರ್ಬೋದು, ಆದರೆ ನಮ್ಮೆಲ್ಲರ ಮನಸ್ಸು ನೀನು ಶ್ರೇಯಸ್ಸನ್ನೇ ಬಯಸ್ತಾ ಇರುತ್ತಮ್ಮ. ಅದು ನಂಗೆ ಗೊತ್ತು ಮಾವ. ಅದಕ್ಕೆ ಮನೆ ಗುಟ್ಟನ್ನ ಹೊರಗಡೆ ಬಿಟ್ಕೊಡ್ಬಾರ್ದು ಅಂತ ಹೇಳಿಕ್ ಬಂದಿರೋದು. ಗಂಡ ದೂರ ಮಾಡಿದ ಮಾತ್ರಕ್ಕೆ ಅತ್ತೆ ಮಾವ ಬೇರೆಯವ್ರಾಗ್ಬಿಡ್ತಾರಮ್ಮ. ಈ ವೇದ ಯಾವತ್ತಿದ್ರು ನಿಮ್ಮ ಸೊಸೆನೆ.
ಹೆದರ್ಕೋಬೇಡಿ. ನಿಮ್ಮ ಯಾವ ಆಸೆಗೂ ನಾನು ಅಡ್ಡಿ ಬರಲ್ಲ. ನೀವೇನು ಮಾಡೋಕೆ ಹೊರಟಿದ್ದೀರೋ ಅದಕ್ಕೆ ನಾನು ತೊಂದರೆನೂ ಕೊಡಲ್ಲ. ಲಕ್ಕಿ ಡಾರ್ಲಿಂಗ್ ನನಗೋಸ್ಕರ ಕಾಯ್ತಾ ಇದ್ದಾನೆ. ನಾನು ಹೋಗಿ ಬರ್ತೀನಿ. ಏನೀಗ? ಅವಳು ಇವತ್ತಿದ್ರು ಈ ಮನೆ ಸೊಸೆ ಅಂದ್ಲು ರೀ. ನಿಜ ತಾನೆ? ನಿಜಾನೇ ಅಲ್ವಾ?